ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ 2026 ಪೂರ್ವ ಸಿದ್ಧತಾ ಪರೀಕ್ಷೆ 3, ಅದೇ ರೀತಿ ನಿಮ್ಮ ವಾರ್ಷಿಕ ಪರೀಕ್ಷೆಗೂ ಸಹ ಯೂಸ್ ಆಗುವಂತಹ 40 ಅಂಕಗಳಿಂದ ಹೆಚ್ಚು ಅಂಕಗಳನ್ನು ಗಳಿಸುವಂತಹ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಇವೆಲ್ಲ ಡೆಫಿನೆಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ಗಳಾಗಿರ್ತದೆ. ಸೊ ನಿಮಗೆ ಅಲ್ಲಿ ಅದ್ರ ನಂಬರ್ಸ್ಗಳಷ್ಟೇ ಚೇಂಜ್ ಆಗುವಂಥದ್ದು, ಕೆಲವೊಂದು ಸಹ ಫಿಕ್ಸ್ಡ್ ಕ್ವಶನ್ಸೇ ಇರ್ತದೆ. ಹಾಗಾಗಿ ಇವೆಲ್ಲವನ್ನು ಪೂರ್ತಿಯಾಗಿ ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಕ್ವಶನ್ಸನ್ನು ಟಿಕ್ ಮಾರ್ಕ್ ಮಾಡಿಕೊಂಡು ಹೆಚ್ಚು ಬರೆದು ಅಭ್ಯಾಸವನ್ನು ಮಾಡಿ. ಆಗ ಮಾತ್ರ ನೀವು ಮ್ಯಾಥ್ಸಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇದರಲ್ಲಿ ಹೇಳ್ತಾ ಹೋಗ್ತಾ ಇರೋದು ಮಕ್ಕಳ. ಸೊ ಪೂರ್ತಿಯಾಗಿ ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸೋಣ. ಸೊ ಮೊದಲನೇದಾಗಿ ಮಕ್ಕಳ, ನಿಮಗೆ ಫಸ್ಟು 16 ಕ್ವಶನ್ಸ್ಗಳಿರ್ತದೆ. ಆ 16 ಕ್ವಶನ್ಸ್ಗಳಲ್ಲಿ ಸೂತ್ರಗಳನ್ನ ಕೇಳ್ಬೋದು, ಕೆಲವೊಂದು ನಿಯಮಗಳನ್ನ ಕೇಳ್ಬೋದು. ಹಾಗಾಗಿ ಅವುಗಳು ಬಹಳ ಈಸಿ ಇರ್ತವೆ, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ನೆಕ್ಸ್ಟ್ ನಿಮಗೆ ಡೆಫಿನೆಟ್ ಆಗಿ ಬರುವಂಥದ್ದು ಮಾಸಹ ಮತ್ತು ಲಾಸಹವನ್ನು ಕಂಡುಹಿಡಲಿಕ್ಕೆ ಒಂದು ಪ್ರಶ್ನೆ ಡೆಫಿನೆಟ್ ಕ್ವಶನ್ ಆಗಿರುತ್ತೆ. ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅದನ್ನು ಕೇಳ್ತಾರೆ. ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ವರ್ಜಿಸುವ ವಿಧಾನದಿಂದ ಕೇಳ್ತಾರೆ. ವರ್ಗ ಸಮೀಕರಣಗಳನ್ನು ಬಿಡಿಸುವುದು ಅಥವಾ ಮೂಲ ಸ್ವಭಾವಗಳನ್ನು ತಿಳಿಸುವುದು, ಇದು ಫಿಕ್ಸ್ಡ್ ಕ್ವಶನ್ಸ್ಗಳು ಮಕ್ಕಳ. ಸಮಾಂತರ ಶ್ರೇಣಿಯ ಪದ ಅಥವಾ ಮೊತ್ತ ಕಂಡುಹಿಡಿಯುವುದು, ದೂರ ಅಥವಾ ಭಾಗ ಪ್ರಮಾಣವನ್ನು ಬಳಸಿಕೊಂಡು ಲೆಕ್ಕ ಕಂಡುಹಿಡಿಯುವುದು, ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯುವಂಥದ್ದು, ಇವು ಡೆಫಿನೆಟ್ ಕ್ವಶನ್ಸ್. ಇವು ಬಂದೇ ಬರ್ತಾವೆ ಮಕ್ಕಳ. ಇವು ಬಿಟ್ಟು ಬೇರೆ ಯಾವ ಕ್ವಶನ್ಸು ನಿಮ್ಗಲ್ಲಿ ಇರೋಲ್ಲ. ಹಾಗಾಗಿ ಇವು ಫಿಕ್ಸೆಡ್ ಕ್ವಶನ್ಸ್ಗಳಾಗಿರ್ತವೆ ಮಕ್ಕಳ. ಇವನ್ನು ನೋಡ್ಕೊಳ್ಳಿ. ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡುಹಿಡಿಯುವಂತಹದ್ದು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತದ ಮೇಲಿನ ಸಮಸ್ಯೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ವೃತ್ತದ ಮೇಲಿನ ಪ್ರಮೇಯ 1 3 ಮಾರ್ಕ್ಸಿಗೆ ಫಿಕ್ಸ್, 2ರಲ್ಲಿ 1 ಕೇಳ್ತಾರೆ. ಸರಾಸರಿ, ಮಧ್ಯಾಂಕ, ಬಹುಲಕ ಮತ್ತು ಒಂದು ಗ್ರಾಫು 4 ಅಂಕಕ್ಕೆ. ಅದೇ ರೀತಿ ನಿಮಗೆ ತ್ರಿಭುಜದ ಮೇಲಿನ ಪ್ರಮೇಯ. ಸೊ ಇವೆಲ್ಲ ಫಿಕ್ಸ್ಡ್ ಕ್ವಶನ್ಸ್ಗಳಾಗಿರುತ್ತೆ. ಇವೇ ಕ್ವಶನ್ಸ್, ಅದು ಬಿಟ್ಟರೆ ಬೇರೆ ಬರೋದೇ ಇಲ್ಲ. ಇನ್ನು ಉಳಿದಂಥವು ಈಗ ಸಮಾಂತರ ಶ್ರೇಣಿಯಲ್ಲಿ ವಾಕ್ಯ ರೂಪದ ಪ್ರಶ್ನೆ ಇರುತ್ತೆ, ತ್ರಿಕೋನಮಿತಿಯ ಅನ್ವಯದ ಪ್ರಶ್ನೆಗಳಿರ್ತದೆ, ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಅದರ ಮೇಲೆ ಪ್ರಶ್ನೆ ಇರ್ತದೆ. ಹಾಗಾಗಿ ಇದು ನಾನೀಗೇನು ತೋರಿಸಿದ್ದೀನಲ್ಲ, ಇದಿಷ್ಟು ಡೆಫಿನೆಟ್ ಕ್ವಶನ್ಸ್. ಇದಿಷ್ಟನ್ನು ನೀವು ಓದ್ಕೊಂಡ್ರೆ ಆರಾಮಾಗಿ ನೀವು ಏನು ಮಾಡ್ಬೋದು, 80 ಅಂಕಗಳನ್ನು ನೀವು ಆರಾಮಾಗಿ ನೀವು 40 ಅಂಕಗಳನ್ನು ಗಳಿಸ್ಕೋಬೋದಾಗ್ತದೆ. ಸೊ ಮೊದಲನೇದಾಗಿ ನಾವು ವಾಸ್ತವ ಸಂಖ್ಯೆಗಳಿಗೆ ಬರೋಣ ಮಕ್ಕಳ. ಸೊ ಈ ವಾಸ್ತವ ಸಂಖ್ಯೆಗಳಲ್ಲಿ ನೋಡ್ಕೊಳ್ಳಿ, ಅಂಕಗಣಿತದ ಮೂಲ ಪ್ರಮೇಯವನ್ನು ನೋಡ್ಕೊಳ್ಳಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಬಹುದು. ಸೊ ಅದನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತೀವಿ. ಸಂಯುಕ್ತ ಸಂಖ್ಯೆಗಳೆಂದರೇನು ನೋಡ್ಕೊಳ್ಳಿ. ಮತ್ತು ಇದು ಗೊತ್ತಿರಲಿ, a × b = h × n, ಅದ್ರ ಮೇಲೆ ಲೆಕ್ಕ ಕೇಳುವ ಸಾಧ್ಯತೆಗಳು ಸಹ ಇರ್ತದೆ. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಅಧ್ಯಾಯ 2 ಬಹುಪದೋಕ್ತಿಗಳಿಗೆ ಬಂದರೆ, ಸೊ ಇವೆಲ್ಲ ಸೂತ್ರಗಳು ಮಕ್ಕಳ. ನಾನು ನಿಮಗೆ ಈ ಇದರಲ್ಲಿ ತಿಳಿಸ್ತಾ ಇರೋದು. ಸೊ ಇಲ್ಲಿ ನೋಡಿ, p(x) ನಲ್ಲಿ ಎಕ್ಸ್ನ ಗರಿಷ್ಠ ಘಾತವನ್ನು ಸೂಚಿಸುವಂಥದ್ದು ಮಹತ್ತಮ ಘಾತ ಅಂತೀವಿ. ಸೊ ಇಲ್ಲಿ ನಮಗೆ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ನೋಡ್ಕೊಳ್ಳಿ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ, ಘನ ಬಹುಪದೋಕ್ತಿಯ ಆದರ್ಶ ರೂಪ. ಯಾವಾಗಲೂ ಘನ ಬಹುಪದೋಕ್ತಿ ಅಂದರೆ ಅದರ ಘಾತ 3 ಆಗಿರುತ್ತೆ, ವರ್ಗ ಅಂದರೆ 2, ರೇಖಾತ್ಮಕ ಅಂದರೆ 1. ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a, ಶೂನ್ಯತೆಗಳ ಗುಣಲಬ್ಧ C/a, ಆಲ್ಫಾ × ಬೀಟಾ C/a ಆಗಿರುತ್ತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಆ ವರ್ಗ ಬಹುಪದೋಕ್ತಿಯ ರಚಿಸುವ ಸಾಮಾನ್ಯ ರೂಪ ಗೊತ್ತಿರಬೇಕು, ಅದ್ರ ಮೇಲೂ ಸಹ ಒಂದು ಕ್ವಶನ್ ಇರ್ತದೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. x² - ಶೂನ್ಯತೆಗಳ ಮೊತ್ತ ಪ್ಲಸ್ x ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ಇದು ಈ ಸೂತ್ರಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಮಕ್ಕಳ. ಯಾಕೆ ನಿಮಗೆ ಸೂತ್ರಗಳು ಹೇಳ್ತಾ ಇದ್ದೀವಿ ಅಂದರೆ, ಸೂತ್ರಗಳ ಮೇಲೆ ನಿಮಗೆ 1 ಅಂಕಕ್ಕೆ ಪ್ರಶ್ನೆಗಳು ಅಥವಾ 2 ಅಂಕಗಳಲ್ಲೂ ಸಹ ನೀವು ಸೂತ್ರಗಳನ್ನ ಬರಿಬೇಕಾಗುತ್ತೆ. ಹಾಗಾಗಿ ಸೂತ್ರಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ. ಸೊ ಈ ಪಾಠಕ್ಕೆ ಬಂದರೆ ax + by + c = 0, ಅದು ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಹೆಚ್ಚಾಗಿ ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. ಒಂದು MCQನಲ್ಲಿ ಕೇಳ್ತಾರೆ, ಇನ್ನೊಂದು 1 ವರ್ಡ್ ಆನ್ಸರಲ್ಲಿ ಕೇಳಿರ್ತಾರೆ. ಇಲ್ಲಿ ನಿಮಗೆ ಈ ಬಾಕ್ಸ್ ಏನಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ. ಯಾಕೆಂದರೆ ಇದ್ರ ಮೇಲೆ 2 ಕ್ವಶನ್ಸ್ಗಳು ಇದ್ದೇ ಇರ್ತದೆ. ಈಗ 2 ಚರಾಕ್ಷರವಿರ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಬಿಟ್ಟು, ಸೊ ಇದು ಯಾವ ನಕ್ಷೆಯನ್ನು, ಯಾವ ಪರಿಹಾರವನ್ನು ಹೊಂದಿದೆ, ಇದು ಯಾವ ವಿಧದ ಸಮೀಕರಣವಾಗಿದೆ, ಸೊ ಇದು ಛೇದಿಸುವ ರೇಖೆನ ಅಥವಾ ಐಕ್ಯಗೊಳ್ಳುವ ರೇಖೆನ ಅಥವಾ ಸಮಾಂತರ ರೇಖೆನ ಕೇಳ್ತಾರೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು, a1/a2 ≠ b1/b2 ಅಂದರೆ ಅದು
ಛೇದಿಸುವ ರೇಖೆಗಳು ಅಲ್ಲಿ ಒಂದೇ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಇರ್ತದೆ ಮತ್ತು ಇದು ಸ್ಥಿರ ಜೋಡಿಗಳಾಗಿರ್ತದೆ. ಅದೇ ಐಕ್ಯಗೊಳ್ಳುವ ರೇಖೆಗಳಂದರೆ a1/a2 = b1/b2 = c1/c2 ಎಲ್ಲ ಈಕ್ವಲ್ ಆಗಿರ್ತದೆ. ಅದು ಐಕ್ಯಗೊಳ್ಳುವ ರೇಖೆಗಳು, ಇದರಲ್ಲಿ ಅಪರಿಮಿತ ಪರಿಹಾರ ಇರ್ತದೆ ಮತ್ತು ಇವು ಅವಲಂಬಿತ ಜೋಡಿಗಳು, ಸ್ಥಿರ ಜೋಡಿಗಳಾಗಿರ್ತದೆ. ಅದೇ ಸಮಾಂತರ ರೇಖೆಗಳಿಗೆ ಬಂದಾಗ ಇದರಲ್ಲಿ ಯಾವುದೇ ಪರಿಹಾರ ಇರೋದಿಲ್ಲ, ಇದು ಅಸ್ಥಿರ ಜೋಡಿ. ಹಾಗಾಗಿ ಇದನ್ನು ನೀಟಾಗಿ ನೋಡ್ಕೊಳ್ಳಿ, ಇದ್ರ ಮೇಲೆ ನಿಮಗೆ 2 ಅಂಕಗಳು ಫಿಕ್ಸ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ವರ್ಗ ಸಮೀಕರಣಗಳಿಗೆ ಬಂದರೆ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿರಲಿ, ಸೂತ್ರದ ಮೂಲಕ ಕಂಡುಹಿಡಿಯುವ ಸೂತ್ರ ಗೊತ್ತಿರಲಿ, ಶೋಧಕದ ಸೂತ್ರ b² - 4ac ಆ್ಯಂಡ್ ಶೋಧಕ ಸ್ವಭಾವಗಳು ಗೊತ್ತಿರಲಿ. ಡೆಲ್ಟಾ = 0 ಆದರೆ ವಾಸ್ತವ ಮತ್ತು ಸಮನಾಗಿರ್ತದೆ, ಡೆಲ್ಟಾ >0 ಆಗಿದ್ರೆ ವಾಸ್ತವ ಮತ್ತು ಭಿನ್ನ ಆಗಿರ್ತದೆ, <0 ಆಗಿದ್ರೆ ಮೂಲಗಳನ್ನೇ ಹೊಂದಿರೋದಿಲ್ಲ. ಸೊ ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಸಮಾಂತರ ಶ್ರೇಣಿಗಳು. ಸೊ ಈ ಪಾಠಕ್ಕೆ ಬಂತ ಹೇಳಿದ್ರೆ ನಿಮಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತಿರಬೇಕು. a, a + t, a + t ಎಕ್ಸೆಟ್ರಾ a+n - 1 × d. ಸೊ ಅದು ಗೊತ್ತಿರಲಿ. ನೆಕ್ಸ್ಟ್ ಸಾಮಾನ್ಯ ಪದ an ಅನ್ನು ಕಂಡುಹಿಡಿಯುವಂತಹ ಸೂತ್ರ ನೋಡ್ಕೊಳ್ಳಿ, SN ಅನ್ನು ಕಂಡುಹಿಡಿಯುವ ಸೂತ್ರ. ನೆಕ್ಸ್ಟ್ ಕೊನೆಯ ಪದ ಮತ್ತು ಮೊದಲನೇ ಪದ ಕೊಟ್ಟಿದ್ದಾಗ ಬಳಸುವಂತಹ ಸೂತ್ರವನ್ನು ನೋಡ್ಕೊಳ್ಳಿ. n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸೂತ್ರ n × n+1/2. ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n² ಆಗಿರ್ತದೆ. ಸೊ ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ತ್ರಿಭುಜಗಳಿಗೆ ಬಂದರೆ ನಿಮಗಲ್ಲಿ ಪ್ರಮೇಯನೇ ಕೇಳುವಂಥದ್ದು. ಪ್ರಮೇಯದ ಹೇಳಿಕೆಗಳನ್ನು ಸಹ ಅಭ್ಯಾಸವನ್ನು ಮಾಡ್ಕೊಂಡಿರಿ ಮಕ್ಕಳ. ನಮಗೆ ಇಂಪಾರ್ಟೆಂಟ್ ಆಗಿ ಕೇಳುವಂಥದ್ದು ಥೇಲ್ಸ್ನ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ, ವಿಲೋಮ ಪ್ರಮೇಯ, ಕೋನ ಸಮರೂಪ ನಿರ್ಧಾರಕ ಗುಣದ ಪ್ರಮೇಯ. ಸೊ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ, ಪ್ರಮೇಯಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಅಂಕ ಕೇಳ್ತಾರೆ. ನಿರ್ದೇಶಾಂಕ ರೇಖಾಗಣಿತಕ್ಕೆ ಬಂದರೆ ನಮಗೆ ದೂರ ಸೂತ್ರ ಗೊತ್ತಿರಬೇಕು. PQ = √x2 - x1² + y2 - y1². ನೆಕ್ಸ್ಟ್ Px, y ಎಂಬ ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ಸೂತ್ರ ಅಂತ ಕೇಳ್ತಾರೆ. ಸೊ ಮೂಲ ಬಿಂದುವಿಗಿರುವ ಸೂತ್ರ ಅಂತ ಹೇಳಿದಾಗ ಈ ದೂರ ಸೂತ್ರ ಬಳಸಬೇಕು, √x² + y². ಓಕೆನಾ. ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರ. ಸೊ ಇಲ್ಲೂ ಸಹ ನಮಗೆ m1x2 + m2x1 / m1 + m2, m1y2 + m2y1 / m1 + m. ಇದು ಸೂತ್ರ, ಮಧ್ಯಬಿಂದು ಸೂತ್ರ. ಇದಿಷ್ಟನ್ನು ನೀವು ಭಾಗ ಪ್ರಮಾಣ ಇದರಿಂದ ನಿರ್ದೇಶಾಂಕ ರೇಖಾಗಣಿತದಿಂದ ನೋಡ್ಕೊಳ್ಳಿ. ನೆಕ್ಸ್ಟ್ ತ್ರಿಕೋನಮಿತಿಗೆ ಬಂದರೆ ಈ ಎಲ್ಲ ಅನುಪಾತಗಳು ಗೊತ್ತಿರಬೇಕು ಮಕ್ಕಳ. ಸೈನ್ ತೀಟಾ ಅಂದ್ರೇನು, ಕಾಸ್ ತೀಟಾ ಅಂತ ಹೇಳಿದ್ರೇನು, ಟ್ಯಾನ್ ತೀಟಾ, ಕೊಸಿಕೆಂಟ್ ತೀಟಾ, ಸಿಕೆಂಟ್ ತೀಟಾ, ಇದರ ಮೇಲೆ ಲೆಕ್ಕಗಳಿರ್ತದೆ. ನೆಕ್ಸ್ಟ್ ಅದರ ವಿಲೋಮಗಳನ್ನು ಸಹ ನೀವು ನೋಡ್ಕೊಂಡಿರಬೇಕು. ನಿತ್ಯ ಸಮೀಕರಣಗಳು sin² ತೀಟಾ + cos² ತೀಟಾ ಅಂದರೆ 1, 1 + tan² ತೀಟಾ ಅಂದರೆ secant² ತೀಟಾ, 1 + cot² ತೀಟಾ ಅಂದರೆ cosecant² ತೀಟಾ ಆಗಿರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಟೇಬಲನ್ನು ನೋಡ್ಕೋಬೇಕು. sin 60 ಅಂದ್ರೇನು, sin 45 ಅಂದ್ರೇನು, tan 45 ಅಂದ್ರೇನು, ಕೊಸಿಕೆಂಟ್ 45 ಅಂದ್ರೇನು. ಸೊ ಈ ಟೇಬಲ್ ಬಹಳ ಈಸಿ, ಕಲ್ತ್ಕೊಂಡಿರಬೇಕು. ಆಗ ನಿಮ್ಗೆ ಇದ್ರ ಮೇಲೆ ನಿಮಗೆ 3 ಅಂಕಕ್ಕೆ ಲೆಕ್ಕವನ್ನು ಕೇಳ್ತಾರೆ. ಅವರು ಪ್ರೂವ್ ಅಂತಲೂ ಕೇಳ್ಬೋದು ಅಥವಾ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಈ ಟೇಬಲ್ ಯೂಸ್ ಆಗ್ತದೆ. ನೆಕ್ಸ್ಟ್ ತ್ರಿಕೋನಮಿತಿಯ ಅನ್ವಯದ ಮೇಲೆ ಬಂದಾಗ ನಿಮಗೆ ಉನ್ನತ ಕೋನ ಯಾವುದು, ಅವನತ ಕೋನ ಯಾವುದು ಗೊತ್ತಿರಬೇಕು. ಮೇಲಿನಿಂದ ಕೆಳಗಡೆ ನೋಡಬೇಕಾದ್ರೆ ಮಕ್ಕಳ ಯಾವಾಗಲೂ ದೃಷ್ಟಿಯ ರೇಖೆಯು ಕ್ಷಿತಿಜ ಮಟ್ಟದಿಂದ ಕೆಳಗಡೆ ಇದ್ದರೆ ಆ ರೀತಿಯ ದೃಷ್ಟಿ ರೇಖೆ ಅಥವಾ ಕ್ಷಿತಿಜ ರೇಖೆಯೊಡನೆ ಉಂಟಾದ ಕೋನವನ್ನು ಅವನತ ಕೋನ ಅಂತೀವಿ. ಕ್ಷಿತಿಜ ಮಟ್ಟದಿಂದ ಮೇಲಿದ್ದರೆ, ಈಗ ನಾನು ಕೆಳಗಡೆ ನಿಂತಿದ್ದೀನಿ, ಇಲ್ಲಿಂದ ಮೇಲೆ ವಸ್ತುವನ್ನು ನೋಡ್ತಾ ಇದ್ದೀನಿ ಅಂದರೆ ಉನ್ನತ ಕೋನ. ಮೇಲ್ಗಡೆಯಿಂದ ನಾನು ಕೆಳಗಡೆಗೆ ನೋಡ್ತಾ ಇದ್ದೀನಿ ಅಂತಂದರೆ ಅದು ಅವನತ ಕೋನ. ಅರ್ಥ ಆಗ್ತಾ ಇದೆಯಾ? ನೋಡ್ಕೊಳ್ಳಿ. ನಿಮಗೆ ಮೇಲಿಂದ ಕೆಳಗಡೆ ನೋಡಿದರೆ ಅವನತ ಕೋನ, ಕೆಳಗಡೆಯಿಂದ ಮೇಲೆ ನೋಡ್ತಾ ಇದ್ರೆ ಉನ್ನತ ಕೋನ. ಇದ್ರ ಯಾಕೆಂದರೆ ನಿಮಗೆ ಲೆಕ್ಕ ಬಿಡಿಸ್ಬೇಕಾದ್ರೆ ಇದು ಅರ್ಥ ಆಗ್ತದೆ. ನೆಕ್ಸ್ಟ್ ವೃತ್ತಗಳಿಗೆ ಬಂದರೆ ನಿಮಗೆ ಇಲ್ಲೇನು ಡೆಫಿನೇಷನ್ಸ್ಗಳೇನಿದೆ ಅವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಿಗೆ ಬಂದರೆ ಪ್ರಮೇಯ ಗೊತ್ತಿರಲಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ಸೊ ಈ ಸೂತ್ರ ಇವೆರಡು ಸಹ ಇಂಪಾರ್ಟೆಂಟ್. ನೆಕ್ಸ್ಟ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ √3/4a². ಸೊ ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಸೊ ಇಲ್ಲಿಗೆ ಬಂದರೆ ಇದಿಷ್ಟು ನಿಮಗೆ ಗೊತ್ತಿರಬೇಕು. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2h × l + b. ಇಲ್ಲಿಗೆ ಬಂದರೆ 2/lb + bh + hL. ಚೌಕಘನದ್ದು ಸಹ ಗೊತ್ತಿರಲಿ. ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳ, ಶಂಕುವಿನ ಓರೆ ಎತ್ತರ. ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸಂಖ್ಯಾಶಾಸ್ತ್ರಕ್ಕೆ ಬಂದರೆ ನೇರ ಸರಾಸರಿಗೆ ಸೂತ್ರ, ಅಂದಾಜು ಸರಾಸರಿ, ಹಂತ ವಿಚಲನ, ಸರಾಸರಿ, ಬಹುಲಕ, ಮಧ್ಯಾಂಕ, ಇದಿಷ್ಟು. ನೆಕ್ಸ್ಟ್ ಸಂಭವನೀಯತೆಯಲ್ಲಿ ಬಹಳ ಈಸಿ ಇದೆ ಮಕ್ಕಳ ಸಂಭವನೀಯತೆ. ಸೊ ಇವುಗಳಿಷ್ಟನ್ನು ನೀವು
ಆ್ಯಂಡ್ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಒಂದಾಗಿರ್ತದೆ. ಸೊ ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಎಲ್ಲ ಪ್ರಮೇಯಗಳು. ಸೊ ಇಲ್ಲಿ ನಿಮ್ಗೆ ಏನು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ತೇಲ್ಸ್ನ ಪ್ರಮೇಯ ಮತ್ತು ತ್ರಿಭುಜದ ಈ ಪ್ರಮೇಯಗಳು ಕಾಣಿಸ್ತಿದೆಯಲ್ಲ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಇದು. ನೆಕ್ಸ್ಟು 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಬಾಹು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತದಲ್ಲಿದ್ದರೆ ಅಥವಾ ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಸೊ ಇದು ಸಹ. ನೆಕ್ಸ್ಟು ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರ್ತವೆ. ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಮಕ್ಕಳು, ಕಂಪಲ್ಸರಿ. ಪ್ರತಿಯೊಬ್ಬರು ಸಹ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಎಂಥವರು ಸಹ ಅದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ನಾನು ನಿಮಗೆ ಏನು ಹೇಳ್ತಾ ಹೋಗ್ತಾ ಇದ್ದೀನೋ, ಸೊ ಇದು ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ಸೊ ಫಸ್ಟ್ ಈಗ ನಾವು ಬಹುಪದೋಕ್ತಿಯ ಶೂನ್ಯತೆ, ಇದನ್ನು ಚಿತ್ರ ಕೇಳಿ ನಿಮಗೆ ತುಂಬ ಬಾರಿ ಕೇಳ್ತಾರೆ. ಸೊ y = p(x) ನ ನಕ್ಷೆಯ ಮೇಲೆ ಪ್ರತಿನಿಧಿಸಿದ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳ್ತಾರೆ. ಇಲ್ಲಿ ನೋಡಿ ಎಷ್ಟು ಬಾರಿ x ಅಕ್ಷವನ್ನು ಟಚ್ ಆಗಿದೆ ನೋಡಿ, 1 2. ಸೊ ಹಾಗಾಗಿ ಇದರ ಉತ್ತರ 2. ಇಲ್ಲಿ ನೋಡಿ 1 2 3 4, ಹಾಗಾಗಿ ಇದು 4 ಆಗಿರ್ತದೆ. ನೆಕ್ಸ್ಟ್ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಕೇಳಿದ್ದಾರೆ ಮಕ್ಕಳ. ಇಲ್ಲಿ ನೋಡಿ ಕ್ಯೂಬು ಪ್ಲಸ್ ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ ಆ ಮಹತ್ತಮ ಘಾತ ಏನಾಗಿರುತ್ತೆ 3 ಆಗಿರ್ತದೆ. ನೆಕ್ಸ್ಟ್ ಬಹುಪದೋಕ್ತಿಯ ಶೂನ್ಯತೆಗಳು ನೋಡಿ. ಈ ರೀತಿ ಯಾಕೆ ನಿಮ್ಗೆ ಇಷ್ಟು ಲೆಕ್ಕಗಳನ್ನು ಇಲ್ಲಿ ತೋರಿಸ್ತಾ ಇದೀವಿ ಅಂದರೆ ಈಸಿಯಾಗಿ ನಿಮಗೆ ಲೆಕ್ಕ ಫೈಂಡ್ ಔಟ್ ಮಾಡೋದು, ಉತ್ತರ ಸಿಗೋದು ನಿಮಗೆ ಈಸಿಯಾಗಿ ಉತ್ತರಗಳು ಸಿಗ್ತದೆ ಮಕ್ಕಳ. ಇಲ್ಲಿ ನೋಡಿ 2 ಇದರ ಶೂನ್ಯತೆಗಳನ್ನ ಬರೀರಿ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ -1 2. ಸೊ ಇದು ಎಲ್ಲೆಲ್ಲಿ ಟಚ್ ಆಗಿದೆ ಅದನ್ನು ಬರೀಬೋದು. ಇಲ್ಲೂ ಸಹ ನೋಡಿ -1 ಇದು +4. ಓಕೆನಾ. ನೆಕ್ಸ್ಟ್ x - 1 × x + 3 = 0 ಸಮೀಕರಣದ ಮೂಲವನ್ನು ಕಂಡುಹಿಡಿಯಿರಿ. x = 1, x = -3. ನೆಕ್ಸ್ಟ್ ನಮಗಿಲ್ಲಿ ಅಪವರ್ತನಗಳ ಗುಣಲಬ್ಧ, ಇವೆಲ್ಲ ಒನ್ ವರ್ಡ್ ಆನ್ಸರಲ್ಲಿ ಕೇಳುವಂಥದ್ದು. 5005 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಸೊ ಈ ರೀತಿ ಬರೆದಾಗ ನಮಗೆ ಈಸಿಯಾಗಿ ಬರಿಬೋದು. 5 × 7 × 11 × 13. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯೋದಕ್ಕೆ 1 ಅಂಕಗಳನ್ನ ಕೇಳ್ತಾರೆ, ಹೌದಲ್ಲ. ಸೊ ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ 5n + 3 ಆದಾಗ 3ನೇ ಪದ ಕಂಡುಹಿಡಿಯಿರಿ. ಸೊ ಅಲ್ಲಿಗೆ n ಪ್ಲೇಸಿಗೆ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ a3 = 18. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ನೀವು ಬಿಡಿಸ್ತಾ ಹೋಗಿ ಮಕ್ಕಳ, ಯಾಕೆಂದರೆ ಇದ್ರ ಮೇಲೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಮಧ್ಯಪದವನ್ನು ಕಂಡುಹಿಡಿಯಲಿಕ್ಕೂ ಸಹ 1 ಅಂಕದ ಪ್ರಶ್ನೆ ಬರ್ತದೆ. 2, x, 14. ಸೊ ಈಸಿ. 2 + 14 / 2 ಮಾಡಿದ್ರೆ ವಿಲ್ ಗೆಟ್ 16. ಸೊ 16/2 ಮಾಡಿದ್ರೆ 8, ಹಾಗಾಗಿ ನಮಗೆ ಮಧ್ಯಪದ 8. ಅದೇ ರೀತಿ ಇನ್ನೂ ಒಂದು ಲೆಕ್ಕಗಳನ್ನ ಮಾಡಿ ಮಕ್ಕಳ. ಸೊ 14 + 6 ಮಾಡಿದ್ರೆ 20 / 2 ಮಾಡಿದ್ರೆ ವಿಲ್ ಗೆಟ್ 10, ಹಾಗಾಗಿ x ಏನಾಗುತ್ತೆ 10 ಆಗಿರ್ತದೆ. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಯಲಿಕ್ಕೂ ಸಹ ಸಮ್ಟೈಮ್ಸ್ 1 ಅಂಕ ಕೇಳ್ತಾರೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತ ಮತ್ತು ಮೊದಲ 14 ಪದಗಳ ಮೊತ್ತಗಳು ಕ್ರಮವಾಗಿ 465 ಮತ್ತು 406 ಆದರೆ ಶ್ರೇಣಿಯ 15ನೆಯ ಪದ ಅಂತ ಕೇಳಿದ್ದಾರೆ. ಸೊ an = sn - 1 ಆಗ್ತದೆ. ಸೊ ಹಾಗಾಗಿ s15 - s14 ಡೈರೆಕ್ಟಾಗಿ ಬರ್ಕೊಳ್ಳಿ. 465 - 406 ಮಾಡಿದ್ರೆ 59. ಅದೇ ರೀತಿ ಈ ಲೆಕ್ಕವನ್ನು ಸಹ ಮಾಡಿ ಮಕ್ಕಳ. ಸೊ 50 - 42 ಮಾಡಿದರೆ 8 ಬರ್ತದೆ. ಸೊ ಈಸಿ ನಿಮಗೆ. ನೆಕ್ಸ್ಟ್ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಲಿಕ್ಕೂ 1 ಅಂಕಕ್ಕೆ ಕೇಳ್ತಾರೆ. ಮೂಲ ಬಿಂದು ಮತ್ತು 8, -6 ಬಿಂದುಗಳ ನಡುವಿನ ದೂರ ಕೇಳಿದ್ದಾರೆ. ಈ ಬಿಂದುವಿನಿಂದ ಮೂಲ ಬಿಂದುವಿಗೆ ದೂರ ಅಂದರೆ √x² + y² ಫಾರ್ಮುಲಕ ಹಾಕಿದ್ರೆ ವಿಲ್ ಗೆಟ್ 10 ಮಾನಗಳು. ನೆಕ್ಸ್ಟ್ ಮಧ್ಯಬಿಂದು ನಿರ್ದೇಶಾಂಕವನ್ನು ಕೇಳ್ತಾರೆ. 4, 3 ಮತ್ತು 2, 1 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ. ಸೊ ಮಧ್ಯಬಿಂದುವಿನ ಸೂತ್ರ ಬಳಸಿ x1 + x2 / 2, y1 + y2 / 2 ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 3, 2. ಸೊ ನೆಕ್ಸ್ಟು ಬಾಹುಗಳ ಉದ್ದವನ್ನು ಕಂಡುಹಿಡಿಯುವಂಥದ್ದು. ಸೊ ಇಲ್ಲಿ ತೇಲ್ಸ್ನ ಪ್ರಮೇಯವನ್ನು ಬಳಸಿ ಕೇಳಿರ್ತಾರೆ. ಸೊ ಈಗ ನಮಗಿಲ್ಲಿ D = BC ಆಗಿದೆ. ಸೊ ಇವೆಲ್ಲ ಅಳತೆ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ DA. ಸೊ ADಯನ್ನು ಕಂಡುಹಿಡಬೇಕು. AD ಕಂಡುಹಿಡಲಿಕ್ಕೆ ನಮಗೆ ಗೊತ್ತಿದೆ AD / DB = AE/EC. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2.4 ಸೆಂಟಿಮೀಟರ್ ಆಗುತ್ತೆ. ಅದೇ ರೀತಿ ಈ ಲೆಕ್ಕವೂ ಸಹ ಇದೆ, ಮತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ತ್ರಿಕೋನಮಿತಿಯ ಪ್ರಸ್ತಾವನೆ ಮೇಲೆ ಕೇಳ್ತಾರೆ. 13 sin θ = 12 ಆದರೆ ಕಾಸಿಕೆಂಟ್ ಥೀಟಾದ ಬೆಲೆ. ಫಸ್ಟ್ sin θ ಬರ್ಕೊಳ್ಳೋಣ. 12/30 ಕಾಸಿಕೆಂಟ್ ಥೀಟಾ ಅಂತ ಹೇಳಿದರೆ ರಿವರ್ಸ್ ಆಗ್ತದೆ. ಸೊ ಅಲ್ಲಿಗೆ 13/12 ಆಗ್ತದೆ. ನೆಕ್ಸ್ಟ್ tan A × cot A - cos A × secant A ಬೆಲೆ ಕೇಳ್ತಾರೆ. ಸೊ tan A × cot A, ಕಾಟ್ ಅಂದರೆ 1/tan, secant ಅಂದರೆ 1/cos. ಸೊ ಹಾಗಾಗಿ ಕಾಸ್ ಕ್ಯಾನ್ಸಲು, ಟ್ಯಾನು ಕ್ಯಾನ್ಸಲು, 1 - 1 ಮಾಡಿದ್ರೆ 0 ಆಗ್ತದೆ. ನೆಕ್ಸ್ಟ್ ಸಿಲಿಂಡರಿನ ಘನಫಲ ಮತ್ತು ಶಂಕುವಿನ ಘನಫಲ. ಸೊ ಸಿಲಿಂಡರಿನ ಘನಫಲ 300 m³ ಆದರೆ ಅಷ್ಟೇ ತ್ರಿಜ್ಯ ಮತ್ತು ಎತ್ತರ ಹೊಂದಿರುವ ಶಂಕುವಿನ ಘನಫಲ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಮಗೇನಾಗುತ್ತೆ, ಶಂಕುವಿನ ಘನಫಲ = ಸಿಲಿಂಡರಿನ ಘನಫಲ /3. ಯಾಕೆಂತ ಹೇಳಿದರೆ ಅಷ್ಟೇ ತ್ರಿಜ್ಯ ಮತ್ತು ಎತ್ತರ ಹೊಂದಿರುವ ಶಂಕುವಿನ ಘನಫಲ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ 300/3 ಮಾಡಿದರೆ 100³ ಆಗುತ್ತೆ. ನೆಕ್ಸ್ಟು ಮಧ್ಯಾಂಕದ ವರ್ಗಾಂತರ. ಸಮ್ಟೈಮ್ಸ್ ಈ ರೀತಿ ಲೆಕ್ಕಗಳನ್ನು ಕೇಳ್ತಾರೆ ಮಕ್ಕಳ. ಸೊ ಕೊಟ್ಟಿರುವಂತಹ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರ ಕೇಳಿದರೆ. ಇಲ್ಲಿ ಮಧ್ಯಾಂಕ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಮಕ್ಕಳ. ಫಸ್ಟ್ ಆವೃತ್ತಿ ಇದರಲ್ಲಿ ಯಾವುದು ಜಾಸ್ತಿ ಇದೆ ಮಕ್ಕಳ? 7. ಹಾಗಾಗಿ ಇದರ ಕೆಳಮಿತಿ ಏನಾಗಿರ್ತದೆ? 20 ಆಗಿರ್ತದೆ. ಫಸ್ಟ್ ಇದನ್ನು ಕೂಡಿಸ್ಕೊಳ್ಳಿ. ಸೊ 20 ಬರುತ್ತೆ. 3 ಬರ್ಕೊಳ್ಳಿ. 3 + 4 7, 7 + 7 14 + 20. ಓಕೆನಾ? ಸೊ ನಮಗೆ ಅವ್ರು ಕೇಳಿರೋದು ಮಧ್ಯಾಂಕದ ವರ್ಗಾಂತರ ಅಂತ ಕೇಳಿದ್ದಾರೆ. ಸೊ ಹೋಗಿ n/2 20/2 ಮಾಡಿದ್ರೆ 10 ಆಗ್ತದೆ. ಸೊ ವರ್ಗಾಂತರದ ಗಾತ್ರ 20 - 3. ಸೊ ನಾವಿಲ್ಲಿ ಡೈರೆಕ್ಟಾಗಿ ಬರೀಬೋದು ಮಕ್ಕಳ. ಸೊ 20 to 30 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕೆಳಮಿತಿ. ಸೊ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ ಮಕ್ಕಳ? 12. ಸೊ ಹಾಗಾಗಿ ಕೆಳಮಿತಿ ಯಾವುದು? 30. ಆ ವರ್ಗಾಂತರದ ಕೆಳಮಿತಿ 12 ಆಗಿರುತ್ತೆ. ನೆಕ್ಸ್ಟ್ ಮಧ್ಯಾಂಕ ಸರಾಸರಿ ಬಹುಲಕ. ಸೊ ಇದನ್ನು ಸಹ ನೋಡ್ಕೊಂಡಿರಿ ಮಕ್ಕಳ. ಇದರ ರಿಲೇಷನ್ ಗೊತ್ತಿರಬೇಕು. 3 ಮಧ್ಯಾಂಕ = 2 ಸರಾಸರಿ + 1 ಬಹುಲಕ. ಇಲ್ಲೇನು ಮಾಡಿದರೆ ಮಧ್ಯಾಂಕ ಕೊಟ್ಟಿದ್ದಾರೆ, ಸರಾಸರಿ ಕೊಟ್ಟಿದ್ದಾರೆ, ಬಹುಲಕ ಕಂಡುಹಿಡಬೇಕು. ಆಗ ನಾವು ಈ ಸೂತ್ರ ಬಳಸ್ತೀವಿ. 3 ಮಧ್ಯಾಂಕ = 2 ಸರಾಸರಿ + 1 ಬಹುಲಕ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 48. ನೆಕ್ಸ್ಟ್ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಒಂದು ಅದ್ರ ಮೇಲೆ ಕೇಳ್ತಾರೆ. ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.25 ಆದರೆ ಗೆಲ್ಲುವ ಸಂಭವನೀಯತೆ 0.75 ಆಗಿರುತ್ತೆ. ಯಾಕೆಂದರೆ P(e) + P(e bar) = 1. ಹಾಗಾಗಿ P(e) = 1 - P(e bar). ಸೊ ಹಾಗಾಗಿ 0.75. ಅದೇ ರೀತಿ ನೋಡಿ, ಒಂದು ನಿರ್ದಿಷ್ಟ ದಿನದಂದು ಮಳೆ ಬರುವ ಸಂಭವನೀಯತೆ 0.75 ಆದರೆ ಮಳೆ ಬರದಲ್ಲಿರೋದು 0.25. 1 - 0.75 ಮಾಡಿದ್ರೆ ಆಗುತ್ತೆ. ನೆಕ್ಸ್ಟ್ ಸಂಭವನೀಯತೆಯನ್ನು ಕಂಡುಹಿಡಿಯೋದು. ಇದ್ರ ಮೇಲೆ 1 ಅಂಕದ ಕೇಳಿದ್ರೆ, ಈಗ ಒಂದು ಪೆಟ್ಟಿಗೆಯಲ್ಲಿ 28 ಬಲ್ಬ್ಗಳಿವೆ. ಅವುಗಳಲ್ಲಿ 7 ಬಲ್ಬನ್ನು ದೋಷಪೂರಿತವಾಗಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬ್ ಹೊರತೆಗೆಯಲಾಗಿದೆ. ಅದು ದೋಷಪೂರಿತ ಆಗಿರದೇ ಇರುವ ಸಂಭವನೀಯತೆ ಅಂತ ಕೇಳಿದ್ರೆ ಏನಾಗುತ್ತೆ? ಸೊ ಒಟ್ಟು ಬಲ್ಬ್ಗಳು ಎಷ್ಟಿವೆ? 28. ದೋಷಪೂರಿತವಾಗಿರುವ 7. ಹಾಗಾಗಿ 21 ಆಗುತ್ತೆ. ಸೊ ಟೋಟಲ್ 21 / 28. ಸೊ ಹಾಗಾಗಿ ಈಸಿಯಾಗಿ ನೀವಲ್ಲಿ ಅಂಕಗಳನ್ನು ಗಳಿಸ್ಬೋದು. ನೆಕ್ಸ್ಟ್ ನಾವು 2 ಅಂಕದ ಒಂದು ಇದನ್ನು ನೋಡ್ತಾ ಹೋಗೋಣ. ಕ್ವಶನ್ ಆನ್ಸರ್ಸ್ಗಳನ್ನ ನೋಡೋಣ. ಸೊ ಇವೆಲ್ಲ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ. ಮಾಸಹ ಲಾಸಹವನ್ನು ಕಂಡುಹಿಡಿಯುವಂಥದ್ದು 2 ಅಂಕಕ್ಕೆ ಕೇಳ್ತಾರೆ. 72 ಮತ್ತು 120ರ ಮಾಸಹ 24 ಆದರೆ ಲಾಸಹ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಆ ಸೂತ್ರವನ್ನು ಬಳಸ್ಕೋಬೋದು. A × B = L × H. ಸೊ ಆ ಸೂತ್ರಕ್ಕೆ ನಾವು ವ್ಯಾಲ್ಯೂಸ್ಗಳನ್ನು ಹಾಕ್ಕೊಂಡ್ರೆ ವಿಲ್ ಗೆಟ್ ದ ವ್ಯಾಲ್ಯೂ L = 360. ಅದೇ ರೀತಿ ಈ ಲೆಕ್ಕವನ್ನು ಸಹ ಬಿಡಿಸಿ ಮಕ್ಕಳ. ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. 2 ಅಂಕಗಳು ನಿಮಗೆ ಸಿಗ್ತದೆ. ನೆಕ್ಸ್ಟ್ ಮಾಸಹ ಮತ್ತು ಲಾಸಹವನ್ನು ಕಂಡುಹಿಡಿಯುವಂಥದ್ದು ಅದೇ ಕಾನ್ಸೆಪ್ಟಲ್ಲಿ. ಸೊ ಇಲ್ಲಿ ನಮಗೆ 2 ಮಾಸಹ ಮತ್ತು 335 ಮತ್ತು 75ರ ಮಾಸಹವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿದು ನಂತರ 20 ಮತ್ತು ಮಾಸಹ 135, 75ರ ಲಾಸಹವನ್ನು ಕಂಡುಹಿಡಿಯಲಿ ಕೇಳಿದ್ದಾರೆ. ಫಸ್ಟ್ ಇಲ್ಲಿ ಅವಿಭಾಜ್ಯ ಅಪವರ್ತನವನ್ನು ಬಳಸ್ಕೊಂಡು ಮಕ್ಕಳ ಮಾಸಹವನ್ನು ನಾವು ಕಂಡುಹಿಡಿಯೋಣ. ಸೊ ಇಲ್ಲಿ ಏನಾಗ್ತದೆ? ಮಾಸಹ ಇದ್ರೆ ಮಾಸಹ 15 ಆಗ್ತದೆ. ನಂತರ ಅವ್ರು ಏನು ಹೇಳಿದ್ದಾರೆ? ಬಂದಿರುವಂತಹ ಮಾಸಹವನ್ನು ಮತ್ತೆ 20 ಅನ್ನೋ ಈ 2 ಸಂಖ್ಯೆಗಳ ಜೊತೆಗೆ ನಾವು ತೆಗೆದುಕೊಂಡು ಏನು ಮಾಡಬೇಕು? ಲಾಸಹವನ್ನು ಕಂಡುಹಿಡಿಯಬೇಕು. ಹಾಗಾಗಿ ಲಾಸಹ ಏನಾಗ್ತದೆ? 60 ಆಗ್ತದೆ. ಸೊ ಈ ರೀತಿಯ 2 ರೀತಿಯ ಲೆಕ್ಕಗಳಷ್ಟೇ ನಿಮಗೆ ವಾಸ್ತವ ಸಂಖ್ಯೆಗಳಿಂದ ಕೇಳುವಂಥದ್ದು. ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆ. ಇದು ವೆರಿ ಇಂಪಾರ್ಟೆಂಟ್. 3 ಅಂಕಕ್ಕೇ ಕೇಳ್ತಾರೆ ಮಕ್ಕಳ. 2 ಅಂಕಕ್ಕೆ. 3 +
2 ರೂಟ್ 5 ಅಂತ ಕೇಳ್ಬೋದು, ಅಥವಾ ಬರೀ ರೂಟ್ 5 ಕೇಳ್ಬೋದು, ರೂಟ್ 3 ಕೇಳ್ಬೋದು, ಅಥವಾ 1 + ರೂಟ್ 5 ಕೇಳ್ಬೋದು. ಯಾವುದೇ ಕೊಟ್ಟರು ಇದೇ ಮೆಥಡಲ್ಲಿ ನೀವು ಲೆಕ್ಕವನ್ನು ಮಾಡಿ ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ತುಂಬ ಬಾರಿ ಲೆಕ್ಕವನ್ನು ಹೇಳಿದ್ದೀವಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸಲ್ಲಿ, ಮತ್ತು ನಿಮ್ಮ ಪ್ರಿಪ್ರೇಟ್ರಿಗೂ ಸಹ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಅದನ್ನು ಸಹ ಇದೇ ರೀತಿ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಈಗ ಒಂದಷ್ಟು ಸಂಖ್ಯೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ರೇಖಾತ್ಮಕ ಜೋಡಿಗಳನ್ನು ಬಿಡಿಸೋದು, ಅದು 2 ಅಂಕಕ್ಕೆ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ 3x + 4y = 10. ಅದೇ ರೀತಿ 2x - 2y = 2 ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ. ಸೊ ಇಲ್ಲಿ ನಾವು ವರ್ಜಿಸುವ ವಿಧಾನವನ್ನು, ಯಾವ ವಿಧಾನವನ್ನಾದರೂ ಕೇಳ್ಬೋದು. ಸೊ ಕ್ವಶನ್ ಬರ್ಕೊಳ್ಳಿ, ಇಲ್ಲಿ ಏನಾಗ್ತದೆ, ಸೊ ಯಾವುದು ಸಮ ಇಲ್ಲ, ಹಾಗಾಗಿ ಈ ರೀತಿ ಮಲ್ಟಿಪ್ಲೈ ಮಾಡ್ಕೊತೀರಾ. ಸೊ ಎರಡನ್ನೂ ಸಮ ಮಾಡ್ಕೊಂಡಾಗ ಇಲ್ಲಿ 6x 6x ಚಿಹ್ನೆ ಚೇಂಜ್ ಮಾಡಿ ಕ್ಯಾನ್ಸಲ್ ಆಗ್ತದೆ. ಉಳಿಯುವಂಥದ್ದು 14y = 14, y 1 ಬರುತ್ತೆ. ಅದೇ ವ್ಯಾಲ್ಯೂನ ಎಕ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಬೆಲೆನೂ ಸಹ 2 ಬರುತ್ತೆ. ಈಗ ಒಂದಷ್ಟು ಲೆಕ್ಕಗಳಿದಾವೆ ಮಕ್ಕಳ, ಇವನ್ನ ಬಿಡಿಸಿ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಸಿಯಾಗಿ ನೀವು ಮಾಡ್ಕೋಬೋದು. ನೆಕ್ಸ್ಟ್ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬಿಡಿಸುವಂಥದ್ದು. ಸೊ ಈ ಲೆಕ್ಕಗಳು ಸಹ ನೋಡಿ ನಿಮಗೆ ಬಹಳ ಯೂಸ್ಫುಲ್ ಆಗ್ತವೆ. ನೋಡ್ತಾ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳ ನಿಮಗೆ. ಸೊ ಇದನ್ನು ಕಂಪ್ಲೀಟಾಗಿ ವಿಡಿಯೋ ಆದಷ್ಟು ನಿಮಗೆ ಇದಾಗುತ್ತೆ. ನಾನು ಆದರೆ ಇದರ ಕಂಟಿನ್ಯೂ ಪಾರ್ಟನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.